ಭವ್ಯ ಭೂಮಿ. ಹೌದು, ಚಿಕ್ಕಬಳ್ಳಾಪುರ ಹೊರವಲಯ ಮುದ್ದೇನಹಳ್ಳಿಯಲ್ಲೇ ಸತ್ಯಸಾಯಿ ಗ್ರಾಮ ಸ್ಥಾಪಿಸಿ ಇಲ್ಲಿಂದಲೇ ಇಡೀ ದೇಶ ಮತ್ತು ವಿದೇಶಗಳಲ್ಲಿ ತಮ್ಮ ಸೇವೆ ಪ್ರಾರಂಭಿಸಿರುವ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಯಾವಾಗಲೂ ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಆಶ್ರಮದಲ್ಲೇ ನಡೆಸುತ್ತಿದ್ರು. ಆದರೆ ಕೆಲವು ಭಕ್ತರ ಕೋರಿಕೆ ಮೇರೆಗೆ ಇದೇ ಮೊದಲ ಬಾರಿಗೆ ಆಶ್ರಮದಿಂದ ಹೊರಗೆ ಅಂದರೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಎಲ್ಲರಿಗೂ ದರ್ಶನ ನೀಡುವ ಭಾಗ್ಯ ಕಲ್ಪಿಸಿದ್ದಾರೆ. ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಟ ಸುಚೇಂದ್ರ ಪ್ರಸಾದ್ ಜೊತೆ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮ ನಡೆಸಿದ್ರು. ಹಸಿದ ಮಗು ಅಮ್ಮನ ಹತ್ತಿರ, ಬದುಕುವ ಆಸೆ ಇರುವ ರೋಗಿ ವೈದ್ಯರ ಹತ್ತಿರ, ಕಲಿಯುವ ಆಸೆ ಇರುವ ವಿದ್ಯಾರ್ಥಿ ಶಿಕ್ಷಕರ ಹತ್ತಿರ ಕೋರಿಕೆ ಇಟ್ಟರೆ ಅವರು ಏನು ಮಾಡಬಹುದು? ಅವರಿಗೆ ಇಲ್ಲ ಎನ್ನುವ ಆಯ್ಕೆ ಇರುತ್ತದೆಯೇ? ಅದೇ ರೀತಿ ನನಗೂ ಸೇವಾ ಚಟುವಟಿಕೆ ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ ಎಂದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ನ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿದರು. ಖ್ಯಾತ ನಟ ಸುಚೇಂದ್ರ ಪ್ರಸಾದ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಎಲ್ಲರೂ ನಮ್ಮವರೇ, ಇಲ್ಲಿ ಯಾರು ಬೇರೆಯವರಲ್ಲ ಎನ್ನುವ ಸಂಕಲ್ಪದಿಂದ ನಾನು ಕೆಲಸ ಮಾಡ್ತಿದ್ದೇನೆ. ಸೇವೆಯು ನನಗೆ ಆಯ್ಕೆಯಲ್ಲ. ತಾಯಿಗೆ ಮಗುವಿನ ಬಗ್ಗೆ ಇರುವಂಥದ್ದೇ ಪ್ರೇಮ, ನಿಸ್ವಾರ್ಥ ಮನೋಭಾವದಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ತಮ್ಮ ನಿಲುವನ್ನು ಪುನರುಚ್ಚರಿಸಿದ್ರು. ಊಟ, ನಿದ್ರೆ, ಸಂಸಾರ ಇಷ್ಟನ್ನೇ ಮಾಡಿದ್ರೆ ಮನುಷ್ಯ ಪಶು ಆಗ್ತಾನೆ. ಹೀಗಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಧರ್ಮವನ್ನ ಪಾಲಿಸಬೇಕು. ಧರ್ಮ ಎಂದ್ರೆ ಮಸೀದಿ, ಮಂದಿರಕ್ಕೆ ಹೋಗುವುದಲ್ಲ, ನಿಸ್ವಾರ್ಥ ಸೇವೆಯೇ ಧರ್ಮ ಎಂದು ಬಣ್ಣಿಸಿದ್ರು. ನಮ್ಮ ಸೇವಾ ಅಭಿಯಾನಕ್ಕೆ ಕರ್ನಾಟಕ, ಭಾರತಗಳಿಂದ ಮಾತ್ರವಲ್ಲ ವಿದೇಶಗಳಿಂದಲೂ ಸ್ಪಂದನೆ ಇದೆ. ನಾವು ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿದ್ರೆ ಜನರು ಖಂಡಿತ ಜೊತೆಯಾಗುತ್ತಾರೆ. ಪ್ರೇಮವೇ ನನ್ನ ಶಕ್ತಿ ಎಂದು ಆಶಯ ಹಂಚಿಕೊಂಡರು. ಅದನ್ನ ನಾವು ಗೌರವಿಸಬೇಕು ಅಂತ ನಾವು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಏನಂದ್ರೆ ನಮ್ಮ ಅನ್ನಪೂರ್ಣ ಪ್ರೋಗ್ರಾಮ್ನಲ್ಲಿ ರಾಗಿ ರೈತರಿದ್ದಾರೆ, ರಾಗಿ ಬೆಳೆಸಿದ್ದಾರೆ, ಅವರಿಂದ ನಾವು ರಾಗಿ ತಗೊಳ್ತಾ ಇದ್ವಿ. ಅವರು ನೀವು ಹೇಳಿದ್ರಲ್ಲ, ನೀರು ಮತ್ತೆ ಭೂಮಿ ಎಲ್ಲ ಹಾಳಾಗ್ತಾ ಇದೆ. ನಾನು ರೈತರಿಗೆ ಒಂದೇ ಹೇಳಿದ್ವಿ, ನಾವು ರಾಸಾಯನಿಕ ಪದ್ಧತಿಯಿಂದ ನಾವು ಬೆಳೆಸಬಾರ್ದು, ನ್ಯಾಚುರಲ್ ಜೈವಿಕ ಪದ್ಧತಿಯಲ್ಲಿ ಮಾಡಿದ್ರೆ ನಾವು ರಾಗಿ ತಗೊಳ್ತೀವಿ. ಹೆಚ್ಚು ಖರೀದಿನಲ್ಲಿ ತಗೊಳ್ತಾ ಇದ್ವಿ. ಆದ್ರಿಂದ ಇವತ್ತು 2,000ಕ್ಕಿಂತ ಹೆಚ್ಚು ರೈತರು ರಾಸಾಯನಿಕದಿಂದ ಜೈವಿಕ ಪದ್ಧತಿಗೆ ನಾವು ಬದಲಾವಣೆ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನೂರಾರು ನಾಗರಿಕರು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ನೇತೃತ್ವದಲ್ಲಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ನಿರ್ವಹಿಸುತ್ತಿರುವ ಸೇವಾ ಚಟುವಟಿಕೆಗಳ ಅಗಾಧತೆಯ ಪರಿಚಯ ಮಾಡಿಕೊಂಡರು. ಕಾರ್ಯಕ್ರಮವು ಕದಿರೇನಹಳ್ಳಿ ಕ್ಯಾಂಪಸ್ನ ವೈದಿಕ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿಯರ ಶ್ರೀ ಸೂಕ್ತ ಪಾರಾಯಣದೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಅತ್ಯಾಕರ್ಷಕ ವಾದ್ಯಗೋಷ್ಠಿ ಪ್ರಸ್ತುತಪಡಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.